Hello everyone, welcome back to Learn Easily channel. My Lord the Baby, story by ರವೀಂದ್ರನಾಥ ಟಾಗೋರ್. ಈ ಒಂದು ವಿಡಿಯೋದಲ್ಲಿ ನಾವು ಮೈ ಲಾರ್ಡ್ ದಿ ಬೇಬಿ ರವೀಂದ್ರನಾಥ ಟಾಗೋರ್ ಅವರು ಬರೆದಿರತಕ್ಕಂತಹ ಈ ಒಂದು ಸ್ಟೋರಿಯ ಕನ್ನಡದ ಸರಳವಾದಂತಹ ಒಂದು ಸಾರಾಂಶವನ್ನು ಕಲಿಯೋಣ. ನಂತರ ನೀವು ಈ ಒಂದು ಸ್ಟೋರಿಯ ಸಮರಿ PDF ಇಂಗ್ಲಿಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇದ್ದಲ್ಲಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಇಲ್ಲಿ ಮೈ ಲಾರ್ಡ್ ದಿ ಬೇಬಿ ಈ ಒಂದು ಕಥೆಯು ರವೀಂದ್ರನಾಥ ಟಾಗೋರ್ ಅವರು ಬರೆದಿರ್ತಾರೆ. ಈ ಒಂದು ಕಥೆಯ ಮೈನ್ ಥೀಮನ್ನು ಗಮನಿಸಿದಾಗ ಒಂದು ಕರ್ತವ್ಯ, ಪ್ರೀತಿ, ತ್ಯಾಗ ಮತ್ತು ಅಪರಾಧ ಪ್ರಜ್ಞೆಯ ಒಂದು ವಿಷಯಗಳನ್ನು ಈ ಒಂದು ಕಥೆಯಲ್ಲಿ ನಾವು ಕಾಣಬಹುದಾಗಿರುತ್ತೆ. ಇದು ಒಂದು ರೀತಿಯ ಒಂದು ಹಾರ್ಟ್ ಫೆಲ್ಟ್ ಸ್ಟೋರಿ ಆಗಿರುತ್ತೆ. ಮೊದಲಿಗೆ ಈ ಸ್ಟೋರಿಯಲ್ಲಿ ಬರ್ತಕ್ಕಂತಹ ಕ್ಯಾರೆಕ್ಟರ್ಸ್ನ ಬಗ್ಗೆ ನೋಡೋಣ. ಇದರಲ್ಲಿ ಮೊದಲನೆಯ ಕ್ಯಾರೆಕ್ಟರ್ ರಾಯ್ ಚರಣ್. ಈ ರಾಯ್ ಚರಣ್ ಒಬ್ಬ ಸೇವಕ, ಒಬ್ಬ ಆಳು. ಈತ ಪ್ರೊಟಗ್ಯಾನಿಸ್ಟ್ ಆಗಿರ್ತಾನೆ. ಅನುಕೂಲ್ ಒಬ್ಬ ಜಡ್ಜ್, ಅವರ ಒಂದು ಮನೆಯಲ್ಲಿ ಕೆಲಸದಾಳಾಗಿರ್ತಕ್ಕಂಥ ಇವನು ಅನುಕೂಲ್ನ ಮಗನ ಬಗ್ಗೆ ಅತೀವವಾದಂತಹ ಪ್ರೀತಿ, ನಿಷ್ಠೆ, ಒಂದು ಭಕ್ತಿಯನ್ನು ಹೊಂದಿರ್ತಾನೆ. ಆ ಮಗುವನ್ನು ಕಳೆದುಕೊಂಡ ಅಪರಾಧ ಪ್ರಜ್ಞೆಯಿಂದ ರಾಯ್ ಚರಣ್ ಆತನ ಜೀವನವು ತುಂಬ ದುಃಖಮಯವಾಗುತ್ತೆ. ಮತ್ತೆ ತನ್ನದೇ ಆದ ಮಗ ಅಂದರೆ ರಾಯ್ ಚರಣ್ನ ಮಗ ಫೆಲ್ನಾನನ್ನು ತಾನು ತನ್ನ ಯಜಮಾನನಾಗಿರ್ತಕ್ಕಂತಹ ಅನುಕೂಲ್ರವರಿಗೆ ನೀಡ್ತಕ್ಕಂತಹ ಕಥೆಯಾಗಿರುತ್ತೆ. ಮತ್ತು ಇನ್ನು ಅನುಕೂಲ್ ಅಂತ ಬಂದಾಗ ರಾಯ್ ಚರಣನನ್ನು ಕೆಲಸಕ್ಕೆ ಇಟ್ಟುಕೊಳ್ತಕ್ಕಂಥ ಒಬ್ಬ ಶ್ರೀಮಂತ ಮ್ಯಾಜಿಸ್ಟ್ರೇಟ್, ಒಬ್ಬ ಜಡ್ಜ್ ಆಗಿರ್ತಾರೆ. ಆರಂಭದಲ್ಲಿ ಆತ ರಾಯ್ ಚರಣ್ನ ಬಗ್ಗೆ ಒಂದು ರೀತಿಯಲ್ಲಿ ಒಳ್ಳೆಯ ಭಾವನೆ ಇರೋದಿಲ್ಲ. ಅದರಲ್ಲೂ ಕೂಡ ಅನುಕೂಲ್ನ ಮಗ ಸತ್ತ ನಂತರ ರಾಯ್ ಚರಣ್ ಮಗನ ಬಗ್ಗೆ ಒಂದು ರೀತಿ ರಾಯ್ ಚರಣ್ನ ಬಗ್ಗೆ ಅಪರಾಧಿ ಅಂತ ನಿಂದಿಸ್ತಾರೆ. ರಾಯ್ ಚರಣ್ ತನ್ನ ಮಗನನ್ನು ಇವರಿಗೆ ತಂದುಕೊಟ್ಟ ನಂತರ ಒಂದು ಮಗನ ರಾಯ್ ಚರಣ್ನ ಮಗನ ನನ್ನ ಮಗನ ಅಂತಕ್ಕಂಥ ಹೋರಾಡ್ತಕ್ಕಂಥ ಒಂದು ಸಂಕೀರ್ಣವಾದಂಥ ಪಾತ್ರ. ಇನ್ನು ಫೆಲ್ನಾ ಅಂತಕ್ಕಂಥದ್ದು ರಾಯ್ ಚರಣ್ನ ಮಗ. ಇಲ್ಲಿ ಅನುಕೂಲ್ನ ಮಗನನ್ನು ರಾಯ್ ಚರಣ್ ಕರೆದುಕೊಂಡು ಹೋಗಿದ್ದಾಗ ಅನುಕೂಲ್ನ ಮಗ ಒಂದು ನದಿಯಲ್ಲಿ ಕಳೆದು ಹೋಗ್ತಾನೆ. ನಂತರ ರಾಯ್ ಚರಣ್ ತನ್ನ ಮಗನಾದಂತಹ ಫೆಲ್ನಾನನ್ನು ಅಂತಿಮವಾಗಿ ಆತ ತನ್ನ ಯಜಮಾನರಾಗಿರ್ತಕ್ಕಂತಹ ಅನುಕೂಲ್ರವರಿಗೆ ನೀಡ್ತಾನೆ, ಒಂದು ತ್ಯಾಗವನ್ನು ಮಾಡ್ತಾನೆ. ಆ ಒಂದು ನೋವು ಇಲ್ಲಿ ಕಾಣುತ್ತೆ. ಈ ಫೆಲ್ನ ಒಬ್ಬ ರಾಯ್ ಚರಣ್ನ ಮಗ, ಆದರೆ ಕೊನೆಯಲ್ಲಿ ಆ ಫೆಲ್ನನ್ನು ಕರೆದುಕೊಂಡು ಹೋಗಿ ಅನುಕೂಲ್ರವರಿಗೆ ನೀಡಿಬಿಡ್ತಾರೆ. ಇನ್ನು ಅನುಕೂಲ್ನ ಹೆಂಡತಿ ತನ್ನ ಮಗನನ್ನು ರಾಯ್ ಚರಣ್ ಕರ್ಕೊಂಡೋಗಿ ಒಂದು ನದಿಯಲ್ಲಿ ಕಳೆದು ಹೋದಾಗ ರಾಯ್ ಚರಣ್ನ ಮೇಲೆ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾಳೆ. ಅಂದರೆ ಆಭರಣಗಳಿಗಾಗಿ, ದುಡ್ಡಿಗಾಗಿ ರಾಯ್ ಚರಣ್ ತನ್ನ ಮಗನನ್ನು ಕೊಂದಿದ್ದಾನೆ ಅಂತ ಅಂದ್ಕೋತಾಳೆ. ನಂತರ ಭಾಗದಲ್ಲಿ ಆ ರಾಯ್ ಚರಣ್ನ ಮಗನನ್ನು ತಂದು ನಿಮ್ಮ ಮಗ ಅಂತ ಕೊಟ್ಟಾಗ ಆಕೆ ತುಂಬ ಸಂತೋಷ ಪಡ್ತಾಳೆ. ಇನ್ನು ಈ ಕತೆಗೆ ಬಂದಾಗ ಮೊದಲನೇದಾಗಿ ರಾಯ್ ಚರಣ್. ಈ ಕಥೆಯು ರಾಯ್ ಚರಣ್ನಿಂದ ಪ್ರಾರಂಭ ಆಗುತ್ತೆ. ಆತ ತನ್ನ 12ನೆಯ ಒಂದು ವಯಸ್ಸಿನಲ್ಲಿ ತನ್ನ ಯಜಮಾನನಾಗಿರ್ತಕ್ಕಂತಹ ಅನುಕೂಲ್ನ ಬಳಿ ಕೆಲಸಕ್ಕೆ ಸೇರಿಕೊಳ್ತಾನೆ. ತನ್ನ ಯೌವನ, ತನ್ನ ಒಂದು ಶಿಕ್ಷಣದ ವರ್ಷಗಳು ಮತ್ತು ತನ್ನ ವೃತ್ತಿ ಜೀವನ ಎಲ್ಲವನ್ನು ಸಹ ಆತ ತನ್ನ ಯಜಮಾನನಾಗಿರ್ತಕ್ಕಂಥ ಅನುಕೂಲ್ಗೆ ತುಂಬ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸ್ತಾನೆ. ಅನುಕೂಲ್ಗೆ ಮದುವೆಯಾದಾಗ ರಾಯ್ ಚರಣ್ನ ಒಂದು ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಅನುಕೂಲ್ನ ಮಗ ಹುಟ್ಟಿದಾಗ ಅದು ಒಂದು ಹೊಸದಾದಂತಹ ಕೆಲಸ ಆ ರಾಯ್ ಚರಣ್ಗೆ ಸಿಗತ್ತೆ. ಅಂದರೆ ತನ್ನ ಎಲ್ಲ ಕೆಲಸವನ್ನು, ತನ್ನ ಎಲ್ಲ ಒಂದು ಸೇವೆಯನ್ನು ಆ ಮಗುವಿನ ಮೇಲೆ ರಾಯ್ ಚರಣ್ ನೀಡ್ತಾನೆ. ರಾಯ್ ಚರಣ್ ಮಗುವಿನ ಮುಖ್ಯವಾದಂಥ ಒಂದು ಆರೈಕೆದಾರನಾಗ್ತಾನೆ. ಅವನನ್ನು ತುಂಬ ಪ್ರೀತಿಯಿಂದ ಬೆಳೆಸ್ತಾನೆ. ಆ ಮಗುವನ್ನು ದ ಲಿಟಲ್ ಮಾಸ್ಟರ್ ಅಂತ ಕರೀತಾ ಇರ್ತಾನೆ. ರಾಯ್ ಚರಣ್ ಮಗುವನ್ನು ಮುದ್ದಿಸಿ ಕತೆಗಳು ಮತ್ತು ಆಟಗಳೊಂದಿಗೆ ಅವನನ್ನು ರಂಜಿಸಿ ಆ ಪುಟ್ಟ ಮಗು ಆ ಲಿಟಲ್ ಮಾಸ್ಟರ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ತನ್ನ ತಾಯಿಗಿಂತಲೂ, ಅಂದರೆ ಆ ಮಗುವಿನ ತಾಯಿಗಿಂತಲೂ ಹೆಚ್ಚಾಗಿ ರಾಯ್ ಚರಣನ್ನು ಬೆಳೆಸ್ತಾನೆ. ತಾಯಿಯೂ ಕೂಡ ಆ ಮಗುವನ್ನು ಬೆಳೆಸಲ್ಲ, ಅಷ್ಟು ಚೆನ್ನಾಗಿ ರಾಯ್ ಚರಣ್ ತನ್ನ ಯಜಮಾನನ ಮಗನನ್ನು ಪ್ರೀತಿಯಿಂದ ನೋಡ್ಕೊಂಡು ಅವರನ್ನು ಬೆಳೆಸ್ತಾ ಇರ್ತಾನೆ.
ಹೀಗಿರಬೇಕಾದ್ರೆ ಒಂದು ಮಳೆಗಾಲದ ದಿನ ರಾಯಚರಣ್ ಆ ಮಗು ತುಂಬ ಚಡಪಡಿಸ್ತಾ ಇರುತ್ತೆ. ಆ ಮಗುವನ್ನು ಕರೆದುಕೊಂಡು ಪದ್ಮಾ ನದಿಯ ಬಳಿಗೆ ಒಂದು ಗಾಡಿಯಲ್ಲಿ ಕರೆದುಕೊಂಡು ಹೋಗ್ತಾನೆ. ಆ ನದಿ ನೀರು ಉಕ್ಕಿ ಹರಿತಾ ಇರುತ್ತೆ, ಜೋರಾಗಿ ಸದ್ದು ಮಾಡ್ತಾ ಇರುತ್ತೆ. ಆತ ಪುಟ್ಟ ಮಗು ಆ ಬಾಬುವಿಗೆ ಆ ನೀರ ಬಳಿ ಹೋಗದಂತೆ ಎಚ್ಚರಿಕೆಯನ್ನು ನೀಡ್ತಾನೆ. ಮಗು ಆ ನದಿಯಲ್ಲಿ ಸಂಪೂರ್ಣವಾಗಿ ಹರಳಿರ್ತಕ್ಕಂತಹ ಕದಂಬ ಮರವನ್ನು ತೋರಿಸಿ ಚಾನ್ ಲಾಲ್ ಪಿಟಿ ಪೌ ಅಂದರೆ ಚಂದದ ಹೂವು ನನಗೆ ಬೇಕು ಬೇಕು ಅಂತ ಕೇಳ್ತಾನೆ. ಇಲ್ಲಿ ಆ ರಾಯಚರಣ್ ತನ್ನ ದೇವರನ್ನ ಸಂತೋಷಪಡಿಸೋದಕ್ಕೆ ತುಂಬ ಉತ್ಸುಕನಾಗಿ ರಾಯಚರಣ್ ಏನು ಮಾಡ್ತಾನೆ, ಆ ಮಗುವನ್ನು ಅಲ್ಲೇ ಒಂದು ಕ್ಷಣಕಾಲ ಬಿಟ್ಟು ಆ ಹೂಗಳನ್ನು ಕೀಳಲು ಕೆಸರಿನೊಳಗೆ ಇಳಿತಾನೆ. ಇಲ್ಲಿ ರಾಯಚರಣ್ ಹೋದ ತಕ್ಷಣ ಆ ಮಗು ಅಲ್ಲಿ ಒಂಟಿಯಾಗಿರುತ್ತೆ. ಆ ನದಿಯಲ್ಲಿರ್ತಕ್ಕಂಥ ಏನೋ ದುಷ್ಟ ದೇವತೆಗಳು ಆ ಮಗುವನ್ನು ಆಕರ್ಷಿಸಿದಂತೆ ಆ ಪುಟ್ಟ ಬಾಬು ಆ ನೀರಿನ ಅಂಚಿಗೆ ತೆವಳುಕೊಂಡು ಹೋಗಿ ಆ ನೀರಿನಲ್ಲಿ ಮುಳುಗುತ್ತಾನೆ. ದುರಂತವಾಗಿ ಆ ನೀರಿನಲ್ಲಿ ಕೊಚ್ಚಿ ಹೋಗ್ತಾನೆ. ರಾಯಚರಣ್ ಹಿಂತಿರುಗಿ ಬಂದಾಗ ಆ ಗಾಡಿ ಖಾಲಿಯಾಗಿರುತ್ತೆ. ಆತನ ತೀವ್ರ ಹುಡುಕಾಡ್ತಾನೆ. ಅಲ್ಲಿರ್ತಕ್ಕಂಥ ನೀರಿನಲ್ಲಿ, ಕೆಸರಿನಲ್ಲಿ, ಸುತ್ತಮುತ್ತ ಎಲ್ಲವೂ ಹುಡುಕಾಡ್ತಾನೆ. ಅವೆಲ್ಲವೂ ಸಹ ನಿಷ್ಪ್ರಯೋಜಕವಾಗುತ್ತೆ. ಮಗುವನ್ನು ಕಳೆದುಕೊಂಡು ರಾಯಚರಣ್ ಹಿಂತಿರುಗಿ ಮನೆಗೆ ಬರ್ತಾನೆ. ಹಿಂತಿರುಗಿ ಬಂದ ತಕ್ಷಣ ಅಲ್ಲಿ ಯಜಮಾನ ಅನುಕೂಲ್ ಮತ್ತು ಯಜಮಾನನ ಪತ್ನಿ ಏನು ಮಾಡ್ತಾರೆ, ಬಹಳ ವಿಚಲಿತರಾಗ್ತಾರೆ. ತೀವ್ರವಾದಂತಹ ದುಃಖದಲ್ಲಿ ಮುಳುಗ್ತಾರೆ. ತಾಯಿ ಮಗು ಧರಿಸಿರ್ತಕ್ಕಂಥ ಚಿನ್ನದ ಒಡವೆಗಳಿಗಾಗಿ ಈ ರಾಯಚರಣ್ ಮಗುವನ್ನು ಅಪಹರಿಸಿದ್ದಾನೆ ಅಂತ ಹೇಳಿ ಆರೋಪ ಮಾಡ್ತಾಳೆ. ಆಕೆ ಕಣ್ಣೀರು ಹಾಕ್ತಾ ಮಗುವನ್ನು ನನಗೆ ಹಿಂತಿರಿಸಿಕೊಡು ಅಂತ ಹೇಳಿ ಬೇಡಿಕೊಂಡು ತನ್ನೆಲ್ಲ ಹಣವನ್ನು ಕೊಡೋದಕ್ಕೆ ಮುಂದಾಗ್ತಾಳೆ. ಇದು ರಾಯಚರಣ್ಗೆ ತೀವ್ರವಾದಂತಹ ನೋವನ್ನು ಉಂಟು ಮಾಡುತ್ತೆ. ರಾಯಚರಣನನ್ನು ಕೆಲಸದಿಂದ ತೆಗೆದುಹಾಕಲಾಗುತ್ತೆ. ಆದರೆ ಯಜಮಾನಿಯ ಆ ಒಂದು ಕ್ರೂರ ಸಂಶಯವು ರಾಯಚರಣನನ್ನು ಕಾಡ್ತಲೇ ಇರ್ತದೆ. ಆ ರಾಯಚರಣಿಗೆ ಒಂದು ಅಪರಾಧಿ ಪ್ರಜ್ಞೆ, ಒಂದು ಅನ್ಯಾಯದ ಭಾವ ಅವನನ್ನು ತುಂಬಿಕೊಂಡ್ಬಿಟ್ಟಿರುತ್ತೆ. ನಂತರ ಈ ರಾಯಚರಣ್ಗೆ 1 ವರ್ಷದ ನಂತರ ತನ್ನ ಹಳ್ಳಿಗೆ ಹಿಂತಿರುಗಿರ್ತಾನೆ. ಆತನ ಹೆಂಡತಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ನೀಡಿದ ಸ್ವಲ್ಪ ಸಮಯದಲ್ಲಿ ಅವಳು ಸಾಯ್ತಾಳೆ. ರಾಯಚರಣ್ ಆ ಮಗುವಿಗೆ ಫೇಲ್ನಾ ಅಂದರೆ ಕಂಡು ಬಂದ ಅಥವಾ ಹೆಚ್ಚುವರಿ ಎಂಬ ಒಂದು ಅಡ್ಡ ಹೆಸರನ್ನು ಇಡ್ತಾನೆ. ಮೊದಲಿಗೆ ರಾಯಚರಣ್ ಈ ಹೊಸ ಮಗುವಿನ ಬಗ್ಗೆ ಒಂದು ಅಸಮಾಧಾನವಾದ ಭಾವನೆಯನ್ನು ಹೊಂದಿರ್ತಾನೆ. ಆ ಮಗುವನ್ನು ಅಷ್ಟು ಆರೈಕೆ ಮಾಡೋದಿಲ್ಲ. ಕಳೆದು ಹೋದ ಪುಟ್ಟ ಬಾಬು ಲಿಟಲ್ ಮಾಸ್ಟರ್ನ ಸ್ಥಾನವನ್ನು ಈ ಹುಡುಗ ಕಸಿದುಕೊಂಡವನಂತೆ ಕಾಣುತ್ತೆ. ಆದಾಗ್ಯೂ ಆ ಫೈಲ್ನ ಬೆಳೆದಂತೆ ಅವನ ಒಂದು ವಲ್ಲರಗಳು, ಅಳುವುದು, ಆತ ನಡೆದಾಡ್ತಕ್ಕಂಥದ್ದು ರಾಮಚರಣ್ಗೆ ಒಂದು ತನ್ನ ಹಿಂದಿನ ಪುಟ್ಟ ಬಾಬುವನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸ್ತಾನೆ. ಅಂದರೆ ತನ್ನ ಮಗ ಫೈಲ್ನ ಬೆಳೀತಾ ಇದ್ದಂತೆ ಆ ರಾಯಚರಣ್ಗೆ ಎಲ್ಲವೂ ಸಹ ತನ್ನ ಕಳೆದು ಹೋದಂತಹ ಲಿಟಲ್ ಮಾಸ್ಟರ್ ಬಾಬುವಿನ ಎಲ್ಲ ನೆನಪುಗಳು ಬರ್ತಾ ಹೋಗುತ್ತೆ. ಪುಟ್ಟ ಬಾಬು ಸತ್ತ ಸ್ವಲ್ಪ ಸಮಯದ ನಂತರವೇ ಈ ಫೇಲ್ನ ಮಗು ಜನಿಸಿರುತ್ತೆ. ತನ್ನ ಹೆಂಡತಿ ಮಧ್ಯ ವಯಸ್ಸಿನಲ್ಲಿ ಅಂತಹ ಸುಂದರ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಲು ಸಾಕಷ್ಟು ಪುಣ್ಯವನ್ನು ಹೊಂದಿರೋದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಆ ಮಗು ನಿಜವಾಗಲೂ ನನ್ನ ಲಿಟ್ಲ್ ಮಾಸ್ಟರ್ ಬಾಬು ಇಲ್ಲಿ ಹುಟ್ಟಿದ್ದಾನೆ ಅಂತ ರಾಯಚರಣ್ ಭಾವಿಸ್ತಾನೆ. ಆ ಮಗು ಬಾಬಾ ಮತ್ತು ಮಾಮ ಎಂದು ಹೇಳುವ ವಿಧಾನವು ಹಿಂದಿನ ಮಗುವಿನಂತೆ, ಅಂದರೆ ಆ ಬಾಬು ಲಿಟ್ಲ್ ಮಾಸ್ಟರ್ ಮಗುವಿನಂತೆಯೇ ಇರುತ್ತೆ. ತನ್ನ ಕಳೆದು ಹೋದಂತಹ ಪುಟ್ಟ ಬಾಬು ಆಳವಾದ ಪ್ರೀತಿಯ ಸಂಕೇತವಾಗಿ ಮತ್ತು ತನ್ನನ್ನು ಸರಿಯಾಗಿ ನೋಡಿಕೊಳ್ಳುವುದನ್ನು ಮತ್ತೆ ಖಚಿತಪಡಿಸಿಕೊಳ್ಳೋದಕ್ಕೆ ತನ್ನ ಮಗನಾಗಿ ಪುನರ್ಜನ್ಮ ಪಡೆದಿದ್ದಾನೆ ಅಂತ ರಾಯಚರಣ್ ತೀರ್ಮಾನ ಮಾಡ್ತಾನೆ. ಆ ಪುನರ್ಜನ್ಮದ ಬಗ್ಗೆ ಮನವರಿಕೆಯಾದಂತಹ ರಾಯಚರಣ್ ಫೆಲ್ನ ತಾನು ಇರಬೇಕಾದ ಶ್ರೀಮಂತ ಕುಟುಂಬಕ್ಕೆ ಸೇರಿದವನು ಅಂತ ನಂಬ್ತಾನೆ. ಆತ ತನ್ನ ಹಿಂದಿನ ನಿರ್ಲಕ್ಷ್ಯಕ್ಕಾಗಿ ಮೊದಲ ಮಗುವನ್ನು ಕಳೆದುಕೊಂಡದ್ದಕ್ಕಾಗಿ ಪಶ್ಚಾತ್ತಾಪದಿಂದ ತುಂಬಿ ಹೋಗ್ತಾನೆ. ತನ್ನ ಸ್ವಂತ ಮಗನನ್ನು ಒಬ್ಬ ಲಾರ್ಡ್ನಂತೆ, ಒಬ್ಬ ಪ್ರಭುವಿನಂತೆ ನೋಡಿಕೊಳ್ಳಲು ಪ್ರಾರಂಭಿಸ್ತಾನೆ. ತನ್ನ ಬಡತನದಲ್ಲಿಯೂ ಕೂಡ ರಾಯಚರಣ್ ಫೆಲ್ನ ಮೇಲೆ ಹಣವನ್ನು ಸುರಿತಾನೆ. ಆತನನ್ನು ಒಳ್ಳೆಯ ಶಾಲೆಗೆ ಕಳಿಸ್ತಾನೆ, ಒಳ್ಳೆಯ ಬಟ್ಟೆಗಳನ್ನು ಧರಿಸುವಂತೆ ಮಾಡ್ತಾನೆ. ಆ ನೆರೆಹೊರೆಯವರು ಕೂಡ ಆ ಮಗುವನ್ನು ನಿಮ್ಮ ಲಾರ್ಡ್ಶಿಪ್ ಎಂದು ಕರೆಯುವ ಹಾಗೆ ಆತ ಮಾಡಿಕೊಳ್ತಾನೆ. ಅಂದರೆ ಆ ಮಗುವನ್ನು ಅಷ್ಟು ಒಬ್ಬ ಲಾರ್ಡ್ನ ಹಾಗೆ ಬೆಳೆಸ್ತಾ ಇರ್ತಾನೆ. ತನ್ನ ಮಗನಿಗೆ ಎಲ್ಲವೂ ಉತ್ತಮವಾಗಿ ದೊರೆಯುವುದನ್ನು ಆ ರಾಯಚರಣ್ ನೋಡ್ಕೊಳ್ತಾನೆ. ತಾನು ಉಪವಾಸ ಕೂಡ ಇರ್ತಾನೆ. ಈ ಐಷಾರಾಮದಲ್ಲಿ ಬೆಳೆದಂತಹ ಆ ರಾಯಚರಣ್ನ ಮಗ ಫೈಲ್ನ ತನ್ನ ಬಡ ಮತ್ತು ಸರಳ ಸ್ವಭಾವದ ತಂದೆಯನ್ನು ಒಂದು ರೀತಿ ಕೀಳಾಗಿ ನೋಡಲು ಪ್ರಾರಂಭಿಸ್ತಾನೆ. ಆತ ರಾಯಚರಣ್ನ ಸರಳ ಜೀವನದ ಬಗ್ಗೆ ನಾಚಿಕೆ ಪಡಲು ಕೂಡ ಪ್ರಾರಂಭಿಸ್ತಾನೆ. ಈಗ ರಾಯಚರಣ್ ತನ್ನ ಮಗ ಲಾರ್ಡ್ನನ್ನು ಹಿಂದಿರುಗಿಸೋದಕ್ಕೆ ತೀರ್ಮಾನ ಮಾಡ್ತಾನೆ. ಫೈಲ್ನಾಗೆ 12 ವರ್ಷವಾದಾಗ ರಾಯಚರಣ್ ಮಗು ಮತ್ತು ಅವನ
ಸರಿಯಾದಂತಹ ಪೋಷಕರ ನಡುವೆ ಒಂದು ವಿಭಜನೆ ಇನ್ನು ಮುಂದೆ ಅಂದರೆ ಆ ತನ್ನ ಮಗ ಮತ್ತು ತನ್ನ ಮಧ್ಯೆ ಇರ್ತಕ್ಕಂತಹ ಈ ಒಂದು ಡಿವೈಡ್, ಆತ ತನ್ನ ತಂದೆಯನ್ನು ಒಂದು ರೀತಿ ಅಸಹ್ಯವಾಗಿ ನೋಡ್ತಾ ಇರ್ತಾನೆ. ಇದನ್ನ ಆ ರಾಯಚರಣ್ ಒಂದು ರೀತಿ ಸಹಿಸಲಾರದೆ ಹೋಗ್ತಾನೆ. ತನ್ನ ಕರ್ತವ್ಯ ಪ್ರಜ್ಞೆ ಮತ್ತು ಅಪರಾಧ ಪ್ರಜ್ಞೆಯಿಂದ ಪ್ರೇರಿತನಾದ ಆತ ತನ್ನ ಅನುಕೂಲರ ಮಗನಾಗಿರ್ತಕ್ಕಂಥ ಪುಟ್ಟ ಬಾಬು, ಮೈ ಲಿಟಲ್ ಮಾಸ್ಟರ್, ಆ ಒಂದು ಕುಟುಂಬಕ್ಕೆ ತನ್ನ ಮಗನಾದಂತಹ ಫೈಲ್ನಾನನ್ನು ಹಿಂತಿರುಗಿಸೋದಕ್ಕೆ ನಿರ್ಧಾರ ಮಾಡ್ತಾನೆ. ಆತ ಮಗುವನ್ನ ಅನುಕೂಲ್ ಮತ್ತು ಯಜಮಾನಿಯ ಬಳಿಗೆ ಕರೆದುಕೊಂಡು ಹೋಗಿ ಆ ಅನುಕೂಲ್ನ ಪತಿಯವರಿಗೆ ಹೇಳ್ತಾನೆ, ಇಲ್ಲಿದ್ದಾನೆ ನಿಮ್ಮ ಮಗು, ಇನ್ನು ಮುಂದೆ ನಾನು ಅವನನ್ನ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ತಾನೇ ಆ ಮಗುವನ್ನ ಕದ್ದಿದ್ದಾಗಿ ಒಪ್ಕೊಳ್ತಾನೆ. ಮತ್ತೆ ಆ ಮೂಲಕ ಒಂದು 10 ವರ್ಷಗಳ ಹಿಂದಿನ ಆ ಒಂದು ತನ್ನ ಅನುಕೂಲರವರ ಪತ್ನಿ ಯಜಮಾನಿಯ ಕೆಟ್ಟ ಸಂಶಯವನ್ನ ಆತ ನಿಜ ಅಂತ ಕೂಡ ಹೇಳ್ತಾನೆ. ತನ್ನ ಮಗನ ಒಂದು ಹಿಂತಿರುಗುವಿಕೆಯಿಂದ ಹತಾಶರಾಗಿದ್ದಂತಹ ಅನುಕೂಲ್ ಮತ್ತು ಅವರ ಪತ್ನಿಯ ದಂಪತಿಗಳು ಒಂದು ರೀತಿ ಸಂತೋಷವನ್ನು ಪಡ್ತಾರೆ. ಅವರು ಫೈಲ್ನನ್ನು ಅಪ್ಪಿಕೊಳ್ತಾರೆ. ಇಲ್ಲಿ ಫೈಲ್ನ ಕೂಡ ತಕ್ಷಣವೇ ಅವರ ಸಂಪತ್ತು, ಅವರ ಮನೆ ಐಷಾರಾಮಿಯನ್ನು ನೋಡಿದವನೇ ಆಕರ್ಷಿತನಾಗ್ತಾನೆ. ಅವರನ್ನ ತನ್ನ ತಂದೆ ತಾಯಿ ಅಂತೇಳಿ ಸುಲಭವಾಗಿ ಒಪ್ಪಿಕೊಳ್ಬಿಡ್ತಾನೆ. ಕೊನೆಯದಾಗಿ ರಾಯಚರಣ್ ಅಂತಿಮವಾಗಿ ತನ್ನ ಈ ಒಂದು ಸ್ಯಾಕ್ರಿಫೈಸ್, ತ್ಯಾಗವನ್ನು ಪೂರ್ಣಗೊಳಿಸ್ತಾನೆ. ಆತ ತನ್ನ ಲಾರ್ಡ್ನನ್ನ ಸರಿಯಾದ ಮನೆಗೆ ಹಿಂತಿರುಗಿಸಿದ್ದಾನೆ. ಮತ್ತೆ ತಾನು ಮಾಡದ ಅಪರಾಧವನ್ನ ಒಪ್ಪಿಕೊಳ್ಳುವ ಮೂಲಕ ತನ್ನ ಅಪರಾಧ ಪ್ರಜ್ಞೆಗೆ ಆತ ಅಂತಿಮವಾಗಿ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ತಾನೆ. ಇಲ್ಲಿ ಹೊಸ ಪುಟ್ಟ ಬಾಬು, ಮಿಸ್ ಲಿಟಲ್ ಮಾಸ್ಟರ್ ಅನುಕೂಲ್ ತನ್ನ ಬಡ ತಂದೆ ರಾಯಚರಣ್ಗೆ ಒಂದು ಮಾಸಿಕ ಪಿಂಚಣಿ ನೀಡಬೇಕೆಂದು ಸಲಹೆ ನೀಡ್ತಾನೆ. ರಾಯಚರಣ್ ಆ ಹಣವನ್ನ ನಿರಾಕರಣೆ ಮಾಡ್ತಾನೆ. ಸುಮ್ಮನೆ ಅಲ್ಲಿಂದ ನಡೆದುಕೊಂಡು ಹೋಗ್ತಾನೆ. ತಾನು ಹೊಂದಿದ್ದ ಏಕೈಕ ಉಳಿದ ಒಂದು ರಿಲೇಶನ್ಶಿಪ್ ಬಂದ ತನ್ನ ಸ್ವಂತ ಮಗನನ್ನ ತನ್ನ ಯಜಮಾನನಿಗೆ ಹಿಂತಿರುಗಿಸಿ ಆತ ತನ್ನ ಹಳ್ಳಿಗೆ ಹಿಂತಿರುಗುತ್ತಾನೆ. ತನ್ನ ಆಳವಾದ ಆದರೂ ತನ್ನ ಒಂದು ಭ್ರಮೆ, ತನ್ನ ನಿಷ್ಠೆ, ಜವಾಬ್ದಾರಿಯ ಪ್ರಜ್ಞೆಯನ್ನ ಈಡೇರಿಸಿಕೊಂಡು ಒಂದು ಬಡ ಜೀವನವನ್ನ ಸ್ವೀಕರಿಸಿಕೊಳ್ತಾನೆ. ಈ ರೀತಿಯಾಗಿ ಈ ಕತೆ ದ ಲಾರ್ಡ್ ದ ಬೇಬಿ, ಮೈ ಲಾರ್ಡ್ ದ ಬೇಬಿ ಕೊನೆಗೊಳ್ಳುತ್ತೆ. ಇದು ರವೀಂದ್ರನಾಥ್ ಠಾಗೂರ್ ರವರ ಒಂದು ಕಥೆಯಾಗಿರುತ್ತೆ. ಈ ಕನ್ನಡದ ಸಾರಾಂಶದ ನಂತರ ನೀವು ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ ಇಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.